ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಭಾಗವತೆ ಪ್ರಥಮೇ ಸ್ಕಂಧೆ ಸಪ್ತಮೇ ಅಧ್ಯಾಯೇ ಅದ್ಯ ತ್ರಯಸ್ತ್ರಿಂಶಃ ಶ್ಲೋಕಃ 33ನೇ ಶ್ಲೋಕ ವ್ಯಾಖ್ಯಾಸ್ಯತೆ. ಅಶ್ವತ್ಥಾಮ ಸ್ವಂ ಅನುಯಾಂತಂ ಅರ್ಜುನಂ ದೃಷ್ಟ್ವಾ ಆತ್ಮತ್ರಾಣಂ ಬ್ರಹ್ಮಶಿರೋ ನಾಮಕಂ ಅಸ್ತ್ರಂ ಸಂದಧೆ. ತತಶ್ಚ ಸರ್ವತೋ ದಿಶಂ ಪ್ರಚಂಡಂ ತೇಜಃ ಪ್ರಾದುರಭೂತ್. ಅರ್ಜುನಸ್ತು ಕೃಷ್ಣಮೇವ ಶರಣಂ ಅನ್ವಗಾತ್. ತಂ ಚ ಭಗವಾನಾಹ ದ್ರೋಣಪುತ್ರೇಣ ಬ್ರಾಹ್ಮಮಸ್ತ್ರಂ ಪ್ರದರ್ಶಿತಂ ತಿಷ್ಠತೆ, ಪರಂತು ಸಹ ಅಸ್ಯ ಉಪಸಂಹಾರಂ ನೈವ ವೇದ. ಅತಃ ತ್ವಮಪಿ ಬ್ರಹ್ಮಾಸ್ತ್ರಂ ಅನ್ಯದೇಕಂ ಪ್ರಯುಜ್ಯೈವ ಅಶ್ವತ್ಥಾಮ ಪ್ರಯುಕ್ತಂ ಅಸ್ತ್ರಂ ಶಾಂತಂ ಕುರು ಇತಿ ಭಗವತಾ ಪ್ರೋಕ್ತಂ ಶ್ರುತ್ವಾ ಪರವೀರಃ ಫಲ್ಗುಣಃ ಆಚಮ್ಯ ಕೃಷ್ಣಂ ಚ ಪರಿಕ್ರಮ್ಯ ಬ್ರಾಹ್ಮಮೇವ ಅಸ್ತ್ರಂ ಬ್ರಾಹ್ಮಾಯ ಅಸ್ತ್ರಾಯ ಅಶ್ವತ್ಥಾಮ ಪ್ರಯುಕ್ತಾಯ ಸಂದಧೆ. ते उभे अपि अस्त्रे प्रलयंकरं अग्निं उत्पादयामासुतुः. प्रजोपद्रवम् आलक्ष्य कृष्णः अर्जुनम् उभयोः अपि अस्त्रयोः उपसंहारं कर्तुं समसूचयत्. तच्च वासुदेवस्य मतं दृष्ट्वा अर्जुनः द्वयमपि ब्राह्ममस्त्रं ಸಂಜಹಾರ. ಕೃಷ್ಣ ಸೂಚಿಸಿದಂತೆ ಅರ್ಜುನ ಅಶ್ವತ್ಥಾಮ ಪ್ರಯೋಗ ಮಾಡಿದ ಬ್ರಹ್ಮಾಸ್ತ್ರ ಮತ್ತು ತಾನು ಪ್ರಯೋಗ ಮಾಡಿದಂಥ ಬ್ರಹ್ಮಾಸ್ತ್ರ ಇವೆರಡನ್ನೂ ಕೂಡ ಉಪಸಂಹರಿಸಿದ. ಅಲ್ಲಿಗೆ 32ನೇ ಶ್ಲೋಕದ ಕಥಾಭಾಗ ಈ ಹಿಂದೆ ಸಮಾಪ್ತ ಆಗಿತ್ತು. ಮುಂದೆ 33ನೇ ಶ್ಲೋಕದಿಂದ ಆರಂಭಿಸಿ ನಾವು ಇವತ್ತು ನೋಡಬೇಕಾಗಿದೆ. ತತ ಆಸಾದ್ಯ ತರಸ ದಾರುಣಂ ಗೌತಮೀಸುತಂ ಬಬಂಧ ಅಮರ್ಷ ತಾಮ್ರಾಕ್ಷಃ ಪಶುಂ ವೃಷನಯಾ ಯಥಾ. ಮುಂದೆ ಈ ಅರ್ಜುನ ಕೃಪಿಯ ಮಗನಾದ ಆ ಅಶ್ವತ್ಥಾಮನನ್ನು ಹಗ್ಗದಿಂದ ಕಟ್ಟಿದ. ಪಶುವನ್ನು ಕಟ್ಟಿದಂತೆ ಯಜ್ಞ ಮಾಡ್ತಿರುವಾಗ ಪಶುಗಳನ್ನು ಕಟ್ಟಿರ್ತಾರೆ. ಆ ಪಶುಗಳನ್ನು ವಧ ಮಾಡಲಿಕ್ಕೆ ಎಳ್ಕೊಂಡು ಹೋಗ್ತಿರ್ತಾರೆ. ಹಾಗೆ ಪಶುವನ್ನು ಎಳ್ಕೊಂಡು ಹೋಗುವಂತೆ ಅಶ್ವತ್ಥಾಮನನ್ನು ಎಳೆದುಕೊಂಡು ಹೊರಡಲಿಕ್ಕೆ ತೊಡಗಿದ. ಶಿಬಿರಾಯ ನಿನೀಶಂತಂ ರಜ್ವಾ ಬದ್ಧ್ವಾ ರಿಪುಂ ಬಲಾತ್ ಪ್ರಾಹಾರ್ಜುನಂ ಪ್ರಕುಪಿತಃ ಭಗವಾನ್ ಅಂಬುಜೇಕ್ಷಣಃ. ಹೀಗೆ ತಮ್ಮ ಪಾಂಡವರ ಶಿಬಿರದ ಕಡೆಗೆ ಅಶ್ವತ್ಥಾಮನನ್ನು ಸೆಳೆದೊಯ್ಯಲಿಕ್ಕೆ ಪ್ರಾರಂಭಿಸಿದ್ನಲ್ಲ ಅರ್ಜುನ, ಆಗ ಕೃಷ್ಣ ಕುಪಿತನಾಗಿ
ಈ ಮುಂದಿನಂತೆ ಮಾತಾಡಿದಂತೆ. ಮೈನಂ ಪಾರ್ಥಾರ್ಹಸಿ ತ್ರಾತುಂ ಬ್ರಹ್ಮಬಂಧುಮಿಮಂ ಜಹಿ ಯಹ ಅಸೌ ಅನಾಗಸಃ ಸುಪ್ತಾನ್ ಅವಧೀನ್ ನಿಶಿ ಬಾಲಕಾನ್. ಈ ನೀಚ ಬ್ರಾಹ್ಮಣನನ್ನು ಉಳಿಸಬೇಡ, ಕೊಂದು ಹಾಕಿವನನ್ನು. ರಾತ್ರಿಯಲ್ಲಿ ಮಲಗಿದ್ದಂಥ ನಿನ್ನ ಮಕ್ಕಳನ್ನು, ನಿರಪರಾಧಿಗಳಾದಂಥ ಉಳಿದವರನ್ನು ಕೂಡ ಈತ ಕೊಂದು ಹಾಕಿದ್ದಾನೆ, ಇವನನ್ನು ಬಿಡಬೇಡ. ಮನುಸ್ಮೃತಿಯ ಒಂದು ವಾಕ್ಯವನ್ನು ಕೂಡ ಅಲ್ಲಿ ವಿಜಯಧ್ವಜರು ಉದ್ಧರಿಸಿದ್ದಾರೆ. ಅನಾಗಸಂ ಪ್ರಸುಪ್ತಂಚ ಬಾಲಕಂ ಹಂತಿಯೋ ನರಃ ಸ ಖಂಡಶೋ ವಿಧಾತವ್ಯ ಇತ್ಯೇವಂ ಮನುರಬ್ರವೀತ್ ಅಂತ. ನಿರಪರಾಧಿಗಳಾದವರು, ಹಾಗೆ ಮಲಗಿದ್ದವರು, ಬಾಲಕರಾದವರು, ಇಂಥವರನ್ನು ಯಾವ ಕಾಲಕ್ಕೂ ಕೂಡ ಕೊಲ್ಲಬಾರದು ಅಂತ ಮನುಸ್ಮೃತಿಯ ವಾಕ್ಯ. ಅಂಥವನು ಯಾರಾದರೂ ಕೊಂದರೆ ಅಂಥವನನ್ನು ತುಂಡರಿಸಬೇಕು. ಹೀಗೆ ಮನುಸ್ಮೃತಿಯ ವಾಕ್ಯ ಇದೆ. ಅದನ್ನು ವಿಜಯಧ್ವಜರು ಉದ್ಧರಿಸಿದ್ದಾರೆ. ಈ ಪ್ರಸಂಗದಲ್ಲಿ ಬೇರೆ ವ್ಯಾಖ್ಯಾನಕಾರರು ವಿಶೇಷ ಸಂಗತಿಗಳನ್ನೇನು ಹೇಳಲಿಲ್ಲ, ಆದ್ದರಿಂದ ಅವುಗಳನ್ನು ಇಲ್ಲೇನು ಉದ್ಧರಿಸಿಲ್ಲ ಕೂಡ. ಮತ್ತಂ ಪ್ರಮತ್ತಂ ಉನ್ಮತ್ತಂ ಸುಪ್ತಂ ಬಾಲಂ ಜಡಂ ಸ್ತ್ರೀಯಂ ಜಡಂ ಪ್ರಪನ್ನಂ ವಿರಥಂ ಭೀತಂ ನ ರಿಪುಂ ಹಂತಿ ಧರ್ಮವಿತ್. ಧರ್ಮಜ್ಞರಾದವರು ಯಾರನ್ನು ಕೊಲ್ಲಬೇಕು, ಯಾರನ್ನು ಕೊಲ್ಲಬಾರ್ದು ಅನ್ನೋದ್ರ ಬಗ್ಗೆ ಒಂದು ಎಚ್ಚರ ಇಟ್ಕೊಂಡಿರ್ತಾರೆ. ಕೈಯಲ್ಲಿ ಶಸ್ತ್ರ ಇದೆ ಅಂತ ಮಾತ್ರಕ್ಕೆ ಯಾರ್ಯಾರನ್ನು ಕೊಲ್ಲುವುದು ಸರಿಯಲ್ಲ. ಮತ್ತ ಅಂದರೆ ಎಲ್ಲ ವಿಜಯಧ್ವಜ ವ್ಯಾಖ್ಯಾನಕ್ಕನುಸಾರವಾಗಿ ಇದನ್ನು ನಾವು ತಿಳ್ಕೊಳ್ಬಹುದು. ಯಾರು ಮದ್ಯಪಾನ ಮಾಡಿದ್ದಾನೋ ಅಂಥವನನ್ನು ಮತ್ತ ಅಂತನ್ಬೇಕು. ಪ್ರಮತ್ತ ಅಂದರೆ ಎಚ್ಚರ ತಪ್ಪಿದವನನ್ನು, ಯಾವುದಾರ ಕಾರಣಕ್ಕಾಗಿ, ರೋಗ ಇತ್ಯಾದಿ ಕಾರಣಗಳಿಂದಾಗಿ, ನೋವು ಇತ್ಯಾದಿ ಕಾರಣಗಳಿಂದಾಗಿ ಎಚ್ಚರ ತಪ್ಪಿದವನನ್ನು ಪ್ರಮಾದ ಅಂತ ಹೇಳಬೇಕು. ಮುಂದೆ ಸುಪ್ತ ಅಂದರೆ ಮಲಗಿದವನು. ಉನ್ಮತ್ತ ಅಂತ ಒಂದು ಶಬ್ದ ಇದೆ. ಉನ್ಮತ್ತ ಅಂದರೆ ಗ್ರಹಗ್ರಸ್ತಂ, ಯಾವುದಾದ್ರು ಗ್ರಹ ಪೀಡೆ ಮೊದಲಾದವುಗಳಿಗೆ ಒಳಗಾದವನನ್ನು. ಜಡ ಅಂದರೆ ಸ್ವತಃ ವಿವೇಕ ಇಲ್ಲದೇ ಇದ್ದವನು, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವ ವಿವೇಕವೇ ಇಲ್ಲದೇ ಇದ್ದವನನ್ನು ಬಿಡಬಾರದು, ಅಂಥವನನ್ನು ಕೂಡ ಕೊಲ್ಲಬಾರದು. ಬಾಲಂ ಸ್ತ್ರೀಯಂ, ಸ್ತ್ರೀಯನ್ನು ಕೊಲ್ಲಬಾರ್ದು, ಮಲಗಿದವರನ್ನು ಕೊಲ್ಲಬಾರ್ದು, ಬಾಲಕನನ್ನು ಕೊಲ್ಲಬಾರ್ದು. ಪ್ರಪನ್ನಂ, ಯಾರು ಶರಣಾಗತನಾಗಿದ್ದಾನೋ ಅವನನ್ನು ಕೊಲ್ಲಬಾರ್ದು. ವಿರಥಂ, ರಥರಹಿತನಾದವನನ್ನು, ರಥವನ್ನು ಕಳ್ಕೊಂಡು ತನ್ನ ವಾಹನವನ್ನು ಕಳ್ಕೊಂಡು ಯಾರು ನಿರಾಶ್ರಯನಾಗಿದ್ದಾನೋ ಅಂಥ ನಮ್ಮ ಎದುರಾಳಿಯಾದಂಥ ಶತ್ರುವನ್ನು ಕೂಡ ಕೊಲ್ಲಬಾರದು. ಭೀತಂ, ಯಾರು ಭಯಪಟ್ಟಿದ್ದಾನೆ ಅಂಥವನನ್ನು ಕೊಲ್ಲಬಾರದು. ಭೀತಂ ನ ರಿಪುಂ ಹಂತಿ ಧರ್ಮವಿತ್. ಅವನು ಶತ್ರುವಾಗಿದ್ದರೂ ಕೂಡ ಈ ಸಂದರ್ಭದಲ್ಲಿ ಅವನನ್ನು ಕೊಲ್ಲಬಾರದು ಅಂತ ಅರ್ಥ ಹೇಳ್ತಾರೆ. ಈ ವಿರಥಂ ಅನ್ನೋದರ ಬದಲಾಗಿ ಕೆಲವು ಕಡೆ ವಿಪಥಂ, ಯುದ್ಧ ಭೂಮಿಯನ್ನು ಬಿಟ್ಟು ಹೋದವನು ಅಂತ ಈ ಥರ ಅರ್ಥ ಹೇಳ್ತಾರೆ. ಇನ್ನು ಕೆಲವು ಕಡೆ ಅರ್ಥ ಹೇಳಿದ್ದಾರೆ. ಆದರೆ ವಿಪಥಂ ಅಂದರೆ ಆ ಪಾಠವೇ ಸರಿಯಲ್ಲ. ಯುದ್ಧ ಮಾರ್ಗದಿಂದ ದೂರ ಹೋದವನು ಅನ್ನುವಂಥದ್ದಕ್ಕೆ ಅರ್ಥ ಮಾಡುವುದು ಅದೇನು ಯೋಗ್ಯ ಅಲ್ಲ. ಭೀತಂ ಅನ್ನೋ ಮಾತಿನಿಂದ ಭಯಪಟ್ಟು ಯುದ್ಧ ಭೂಮಿಯಿಂದ ಹೊರಗೆ ಹೋದವನು ಅನ್ನೋ ಅರ್ಥ ತಾನಾಗೇ ಬರ್ತದೆ. ಆದ್ದರಿಂದ ವಿಪಥಂ ಅನ್ನೋ ಪಾಠ ಅದಷ್ಟು ಸರಿಯಲ್ಲ, ವಿರಥಂ ಅನ್ನೋ ಪಾಠವೇ ಸರಿ ಅಂತ ವಿಜಯಧ್ವಜರು ಅದನ್ನು ಸಮರ್ಥನೆ ಮಾಡಿದ್ದಾರೆ. ಬೇರೆ ಯಾವ ವ್ಯಾಖ್ಯಾನಕಾರರು ಇಲ್ಲಿ ಏನು ವಿಶೇಷ ವಿಷಯಗಳನ್ನು ಹೇಳಲಿಲ್ಲ. ಆದ್ದರಿಂದ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ವ್ಯಾಖ್ಯಾನಗಳನ್ನು ಏನು ಹೇಳ್ತಾ ಇಲ್ಲ ಇವತ್ತು. ಸ್ವಪ್ರಾಣಾನ್ಯ ಪರಪ್ರಾಣೈ ಪ್ರಪುಷ್ಣ್ಯಾತ್ಯಘೃಣ ಖಲಃ ತದ್ವದಸ್ತಸ್ಯ ಹಿ ಶ್ರೇಯಃ ಯದ್ದೋಷಾತ್ ಯಾತ್ಯಧಃ ಪುಮಾನ್. ಕೃಷ್ಣ ಅರ್ಜುನನಿಗೆ ಈ ಮಾತುಗಳನ್ನು ಹೇಳ್ತಿದ್ದಾನೆ. ಇನ್ನೊಬ್ಬರನ್ನು ದೋಚಿ, ಇನ್ನೊಬ್ಬರನ್ನು ಕೊಂದು ತನ್ನ ಪ್ರಾಣವನ್ನು ಯಾರು ಉಳಿಸ್ಕೊಳ್ಳುವ ಪ್ರಯತ್ನ ಮಾಡ್ತಿರ್ತಾನೆ, ತನ್ನ ಜೀವನ ಉಳಿಸ್ಕೊಳ್ಳುವ ಪ್ರಯತ್ನ ಮಾಡ್ತಿರ್ತಾನೆ, ಅಂಥ ಕ್ರೂರಿಗೆ ಮರಣದಂಡನೆ ಆಗಬೇಕು. ಅದೇ ಅವನಿಗೆ ಶ್ರೇಯಸ್ಕರ. ಈ ಜಗತ್ತಿನಲ್ಲಿ ಅವನು ಮಾಡಿದ ಪಾಪಕ್ಕೆ ಅವನಿಗೆ ಮುಂದಿನ ಜನ್ಮದಲ್ಲಿ
ಪರಲೋಕದಲ್ಲಾದರೂ ಶ್ರೇಯಸ್ಸಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಒಂದು ಶ್ಲೋಕ ಕೇಳಿಸ್ತದೆ, ಮನುಸ್ಮೃತಿಯ ವ್ಯಾಖ್ಯಾನ. ರಾಜಭಿರ್ಧೃತ ದಂಡಾಸ್ತು ಕೃತ್ವಾ ಪಾಪಾನಿ ಮಾನವಾಹ ವಿಧೂತ ಕಲ್ಮಷಾಯಾಂತಿ ಸ್ವರ್ಗಂ ಸುಕೃತಿನೋ ಯಥಾ. ಈ ಜಗತ್ತಿನಲ್ಲಿ ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋದವರು ಹೇಗೋ ಹಾಗೆ ಪಾಪ ಮಾಡಿದರೂ ಕೂಡ ಇದೇ ಜನ್ಮದಲ್ಲೇ ರಾಜರ ದಂಡನೆಯನ್ನು ಸ್ವೀಕಾರ ಮಾಡಿದರೆ ತಮ್ಮ ಪಾಪಗಳನ್ನು ಕಳ್ಕೊಂಡು ಅವರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಮಾತಿದೆ. ಅದರಿಂದ ಇವನನ್ನು ಸಂಹರಿಸಿದರೆ ಅದು ಅವನಿಗೂ ಶ್ರೇಯಸ್ಕರನೇ, ಆದ್ದರಿಂದ ಆತನನ್ನು ಬಿಡಬೇಡ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಪ್ರತಿಶ್ರುತಂ ಚ ಭವತಾ ಪಾಂಚಾಲ್ಯೈ ಶೃಣ್ವತೋ ಮಮ ಆಹರಿಷ್ಯೇ ಶಿರಸ್ತಸ್ಯ ಯಸ್ತೆ ಮಾನ್ಯ ಪುತ್ರ. ಮತ್ತು ನೀನು ನಿನ್ನ ಪ್ರತಿಜ್ಞೆಯ ದೃಷ್ಟಿಯಿಂದಲೂ ಕೂಡ ಈತನನ್ನು ಕೊಂದು ಹಾಕುವುದೇ ಶ್ರೇಯಸ್ಕರ. ದ್ರೌಪದಿಯ ಎದುರಿಗೆ ಅವಳ ಸಮಾಧಾನಕ್ಕಾಗಿ ನೀನು ಪ್ರತಿಜ್ಞೆ ಮಾಡಿದ್ದೆ, ನಾನು ಅದನ್ನು ಕೇಳಿದ್ದೇನೆ. ಯಾರು ನಿನ್ನ ಮಗನನ್ನು ಕೊಂದು ಹಾಕಿದ್ದಾನೋ ಅವನ ತಲೆಯನ್ನು ನಾನು ಕತ್ತರಿಸ್ಕೊಂಡು ತೊಗೊಂಡು ಬರ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದೆ. ಆದ್ದರಿಂದ ನೀನು ಆತನನ್ನು ಕೊಂದು ಹಾಕುವುದೇ ಯೋಗ್ಯ ಅಂತ ಅವಳಿಗೆ ಹೇಳಿದ. ಅರ್ಜುನನಿಗೆ ಕೃಷ್ಣ ಹೇಳಿದ, ತದಸೌ ವಧ್ಯತಾಂ ಪಾಪ ಆತತಾಯಿ ಆತ್ಮಬಂಧು ಭರ್ತುಶ್ಚ ವಿಪ್ರಿಯಂ ವೀರ ಕೃತವಾನ್ ಕುಲಪಾಂಸನಃ. ಇವನು ಮಹಾನೀಚ, ಈ ಅಶ್ವತ್ಥಾಮ ಪಾಪಿಷ್ಠ, ನಿನ್ನ ಮಕ್ಕಳನ್ನು ಕೊಂದಂಥವನು. ಮತ್ತು ಇವನು ಮಾಡಿದ್ದು ಇವನ ಯಜಮಾನನಾದಂಥ ದುರ್ಯೋಧನನಿಗೇನಾದರೂ ಪ್ರಿಯ ಆಯಿತಾ? ಅದೂ ಪ್ರಿಯವಾಗಲಿಲ್ಲ. ಯಾಕೆ? ಪಾಂಡವರಹಿತವಾಗಿ ಮಾಡಬೇಕು ಈ ಜಗತ್ತನ್ನು ಅಂತ ಈ ದುರ್ಯೋಧನ ಮತ್ತು ಅಶ್ವತ್ಥಾಮ ಇಬ್ಬರು ಕೂಡ ಪ್ರಯತ್ನ ಪಡ್ತಾ ಇದ್ರು. ಆದರೆ ಇವನು ಇಷ್ಟೆಲ್ಲ ಮಾಡಿದರೂ ಕೂಡ ಅದರಿಂದ ಪಾಂಡವರಹಿತ ಏನು ಆಗಲಿಲ್ಲ ಈ ಭೂಮಿ. ಅಶ್ವತ್ಥಾಮ ಮುಂದೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ. ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದರೂ ಕೂಡ ಕೃಷ್ಣ ಆ ಬ್ರಹ್ಮಾಸ್ತ್ರದ ಪ್ರಭಾವದಿಂದ ದ್ರೌಪದಿಯ ಪಾಂಡವರ ಮೊಮ್ಮಗನಾದಂಥ ಪರೀಕ್ಷಿತನನ್ನು ಉಳಿಸಿದ. ಪಾಂಡವರಿಗಂತೂ ಏನೂ ಆಗದೇ ಇರುವಂತೆ ಅದೇ ಕಾಲದಲ್ಲೇ ವ್ಯಾಸರು ಮತ್ತು ಕೃಷ್ಣ ಇಬ್ಬರು ನೋಡಿಕೊಂಡ್ರು. ಪಾಂಡವರನ್ನು ಈ ಅಸ್ತ್ರ ಏನೂ ಮಾಡದೇ ಇರಲಿ ಅಂತ ಅಶ್ವತ್ಥಾಮನು ಕೂಡ ಕೃಷ್ಣನ ಮತ್ತು ವೇದವ್ಯಾಸರ ಒತ್ತಾಯದಿಂದ ಹೇಳಿದ, ಪಾಂಡವರನ್ನು ಬಿಟ್ಟು ಬಿಡಲಿ ಈ ಅಸ್ತ್ರ ಅಂತ. ಆದರೆ ಪಾಂಡವರ ಮಕ್ಕಳ ಮೇಲಾದರೂ, ಪಾಂಡವರ ಮೊಮ್ಮಕ್ಕಳ ಮೇಲಾದರೂ ಈ ಅಸ್ತ್ರ ಪ್ರಯೋಗ ಹೊಂದಿ ಅವ್ರನ್ನ ನಾಶ ಮಾಡಿಬಿಡಲಿ ಅಂತ ಅವನ ಧೋರಣೆ ಇತ್ತು. ಆದರೆ ಅವನ ಆ ಧೋರಣೆಯನ್ನು ಕೂಡ, ಆ ಆಲೋಚನೆಯನ್ನು ವಿಫಲಗೊಳಿಸಿದ ಕೃಷ್ಣ, ನಮಗಿದು ಗೊತ್ತಿದೆ. ಹೀಗೆ ಈ ಅಶ್ವತ್ಥಾಮನ ಭರ್ತ ಮಾಲೀಕನಾದಂಥ ದುರ್ಯೋಧನನಿಗೂ ಕೂಡ ಅದರಿಂದ ಏನೂ ಉಪಯೋಗ ಆಗಲಿಲ್ಲ. ಆದ್ದರಿಂದ ಭರ್ತುಶ್ಚ ವಿಪ್ರಿಯಂ, ಅವನ ಒಡೆಯನಾದ ದುರ್ಯೋಧನನಿಗೂ ಇದೇನು ಪ್ರಿಯ ಅಲ್ಲ, ಬಹಳ ಏನು ಅದರಿಂದ ಉಪಯೋಗ ಆಗಲಿಲ್ಲ. ಕುಲಪಾಂಸನ, ತಾನು ಹುಟ್ಟಿದ ಕುಲಕ್ಕೂ ಕೂಡ ಕಳಂಕ ತಂದುಕೊಂಡವನಿವನು. ಆದ್ದರಿಂದ ಆತನನ್ನು ಕೊಂದು ಹಾಕಿಬಿಡು, ಆತನನ್ನು ಉಳಿಸುವುದು ಬೇಡ ಅಂತ ಕೃಷ್ಣ ಆ ಅರ್ಜುನನನ್ನು ಒತ್ತಾಯಿಸಿದ. ಏವಂ ಪರೀಕ್ಷಿತಾ ಧರ್ಮಂ ಪಾರ್ಥ ಕೃಷ್ಣೇನ ಚೋದಿತಃ ನೈಚ್ಛತ ಹಂತುಂ ಗುರುಸುತಂ ಯದ್ಯಪ್ಯಾತ್ಮಹನಂ ಮಹಾನ್ ಅಥೋಪ್ಯೇತ್ಯ ಸ್ವಶಿಬಿರಂ ಗೋವಿಂದ ಪ್ರಿಯ ಸಾರಥಿ ನವೇದಯತ್ತಂ ಪ್ರಿಯಾಯೈ ಶೋಚಂತ್ಯ ಆತ್ಮಜಾನ್ ಸುತಾನ್ ಅಂತ. ಇಷ್ಟೆಲ್ಲ ಅರ್ಜುನ ಏನೋ ಹೇಳಿದ, ಕೃಷ್ಣ ಏನೋ ಹೇಳಿದ. ಆದರೆ ಆ ಅರ್ಜುನ ಆ ಅಶ್ವತ್ಥಾಮನನ್ನು ಕೊಲ್ಲಿಲ್ಲಂತೆ. ಯಾಕೆಂದರೆ ನಾನು ಕೋಪದ ಆವೇಗಕ್ಕೊಳಗಾಗಿ ಈ ಅಶ್ವತ್ಥಾಮನನ್ನು ಕೊಂದು ಹಾಕಿಬಿಡ್ತೇನೋ ಹೇಗೆ, ಅದನ್ನು ಕೃಷ್ಣ ನೋಡ್ಲಿಕ್ಕೆ ಬಯಸಿದ್ದಾನೆ. ಧರ್ಮದ ಪರೀಕ್ಷೆ ಆಗುವುದು ಇಲ್ಲೇ. ನಾವು ಶಾಂತಚಿತ್ತರಾಗಿದ್ದಾಗ, ಸುಖವಾಗಿದ್ದಾಗ ಧರ್ಮದ ಪರೀಕ್ಷೆಯಲ್ಲಿ ಧರ್ಮ ಎಲ್ಲ ಸುಗಮವಾಗಿ ನಡ್ಕೊಂಡು ಹೋಗ್ತಿರ್ತದೆ. ಆದರೆ ಈ ಸಂದರ್ಭದಲ್ಲಿ ನಾನು ಕೋಪದ ಆವೇಗಕ್ಕೊಳಗಾಗಿ ಪ್ರತಿಜ್ಞೆಯನ್ನು ಪಾಲಿಸಬೇಕು ಅನ್ನುವ ಒಂದು ಹಂಬಲವನ್ನು ಇಟ್ಕೊಂಡು ಆ ಅಶ್ವತ್ಥಾಮನನ್ನು ಕೊಂದು ಹಾಕಿಬಿಡ್ತೇನೇನೋ ಅಂತ ಕೃಷ್ಣ ಪರೀಕ್ಷೆ ಮಾಡಲಿಕ್ಕೆ ಬಯಸಿದ್ದಾನೆ ಅನ್ನೋದು ಗೊತ್ತಾಯಿತು ಅರ್ಜುನನಿಗೆ.
ಆದರೂ ಕೂಡ ತನ್ನ ಮಕ್ಕಳನ್ನು ಕೊಂದಿದ್ರು ಆ ಗುರುಪುತ್ರನನ್ನು ಕೊಲ್ಲಿಕ್ಕೆ ಅವನು ಬಯಸಲಿಲ್ಲ. ಅಥೋಪೇತ್ಯ ಸ್ವಶಿಬಿರಂ ಗೋವಿಂದ ಪ್ರಿಯ ಸಾರಥಿ. ಗೋವಿಂದನಂಥ ಅತ್ಯಂತ ಪ್ರಿಯನಾದ ಸಾರಥಿ ಇದ್ದವನು ಈ ಅರ್ಜುನ. ಗೋವಿಂದ ಆ ಅರ್ಜುನನಿಗೆ ಪ್ರಿಯನೂ ಹೌದು, ಸಾರಥಿಯೂ ಹೌದು. ಅಂಥ ಅರ್ಜುನ ಆ ಅಶ್ವತ್ಥಾಮನನ್ನು ಕರೆದುಕೊಂಡು ಶಿಬಿರಕ್ಕೆ ಬಂದ. ಅಲ್ಲಿ 39ನೇ ಶ್ಲೋಕದಲ್ಲಿ ಆತ್ಮಬಂಧು ಅಂತ ಒಂದು ಶಬ್ದ ಪ್ರಯೋಗ ಇದೆ. ಆತ್ಮಬಂಧು ಅಂದ್ರೂ ಶಬ್ದಕ್ಕೆ ಆತ್ಮಬಂಧು ಅನ್ನೋ ಶಬ್ದಕ್ಕೆ ಅರ್ಥ ಏನು? ಆತ್ಮಬಂಧು ಅಂದರೆ ಆತ್ಮಬಂಧುಗಳನ್ನು ಕೊಂದವನು ಅಂತ ಅರ್ಥ ಆಗ್ತದೆ. ಅಲ್ಲಿ ಎಲ್ಲ ವ್ಯಾಖ್ಯಾನಕಾರರು ಕೂಡ ಆತ್ಮ ಅಂದರೆ ತಾನು, ಸ್ವಯಂ ಅರ್ಜುನ. ಆತ್ಮ ಅನ್ನೋ ಶಬ್ದಕ್ಕೆ ಸೆಲ್ಫ್, ತಾನು ಅಂತ ಅರ್ಥ ಇದ್ದಿದ್ದು ನಮಗೆಲ್ಲ ಗೊತ್ತಿದ್ದೇ ಇದೆ. ತನ್ನ ಬಂಧುಗಳು ಅಂದರೆ ಮಕ್ಕಳು, ಅವರನ್ನು ಕೊಂದಂಥವನು ಈ ಅರ್ಜುನ, ಈ ಅಶ್ವತ್ಥಾಮ ಅಂತ ಹೀಗೆ ಅರ್ಥ ಮಾಡಿ ಬಿಟ್ಟಿದ್ದಾರೆ. ಆದರೆ ವಿಜಯಧ್ವಜರು ಮತ್ತು ಯಾದವಾರ್ಯರು ಮಾತ್ರ ಆತ್ಮಬಂಧು ಅನ್ನೋ ಶಬ್ದಕ್ಕೆ ಮಗ ಅಂತ ನೇರವಾಗಿಯೇ ಇರುವ ಒಂದು ಕೋಶವನ್ನು ಉದ್ಧರಿಸಿದ್ದಾರೆ. ಆತ್ಮ ಅಂದರೆ ತಾನು, ತನ್ನ ಬಂಧುಗಳು ಅಂದರೆ ಮಕ್ಕಳು ಅಂತ ಹೀಗೆ ಆ ಶಬ್ದವನ್ನು ವಿಭಾಗಿಸಿ ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಆತ್ಮಬಂಧು ಅನ್ನೋ ಶಬ್ದವೇ ತನ್ನ ಮಗ ಅನ್ನೋ ಅರ್ಥವನ್ನು ಹೇಳ್ತದೆ. ನಮಗೆಲ್ಲ ಈ ಶೌಚಾಚಾರ ಮಾಡಿ ಗೊತ್ತಿದೆ. ಆತ್ಮಬಂಧುಗಳು ಅಂದರೆ ತಂದೆಯ ಸಹೋದರಿಯ ಮಕ್ಕಳು, ತಾಯಿಯ ಸಹೋದರಿಯ ಮಕ್ಕಳು, ಮತ್ತು ತಂದೆಯ ಸಹೋದರಿಯ ಮಕ್ಕಳು, ಇವರೆಲ್ಲ ನಮ್ಮ ತಂದೆಯ ಸಹೋದರಿ ಅಂದರೆ ನಮ್ಮ ಸೋದರತ್ತೆ, ತಾಯಿಯ ಸಹೋದರಿ ಅಂದರೆ ಚಿಕ್ಕಮ್ಮ, ದೊಡ್ಡಮ್ಮ ಮೊದಲಾದವರು, ಅವರ ಮಕ್ಕಳು, ಹಾಗೆ ತಂದೆಯ ಸೋದರಿ, ಹೀಗೆ ಇವರೆಲ್ಲರ ಮಕ್ಕಳೇನಿರ್ತಾರೆ ಅವರನ್ನೆಲ್ಲರನ್ನು ಕೂಡ ಆತ್ಮಬಂಧುಗಳು ಅಂತ ಹೇಳೋದು ನಮ್ಗೆ ಗೊತ್ತಿದೆ, ನಾವು ನೋಡಿರ್ತೀವಿ. ಆದರೆ ಆತ್ಮಬಂಧು ಅನ್ನೋ ಶಬ್ದಕ್ಕೆ ಆತ್ಮಬಂಧು ಸುತಃ ತೋಕಃ ಪುತ್ರೋಂಗಜ ಉದಾಹೃತಃ ಅಂತ ಒಂದು ಕೋಶವನ್ನೇ ಉದ್ಧರಿಸಿದ್ದಾರೆ. ಆತ್ಮಬಂಧು ಅಂದರೆ ಆತ್ಮಬಂಧು ಅನ್ನೋ ಒಂದು ಶಬ್ದ, ಸುತ ಅಂತ ಒಂದು ಶಬ್ದ, ತೋಕ ಅಂತ ಒಂದು ಶಬ್ದ, ಪುತ್ರ ಅಂತ ಒಂದು ಶಬ್ದ, ಮತ್ತು ಅಂಗಜ ಅಂತ ಇನ್ನೊಂದು ಶಬ್ದ, ತನ್ನ ಅಂಗಗಳಿಂದ ಹುಟ್ಟಿದವನು ಅಂತ. ಇವಿಷ್ಟು ಶಬ್ದಗಳು ಮಗನನ್ನೇ ಹೇಳ್ತವೆ ಅಂತ ಒಂದು ಅಪರೂಪದ ಕೋಶ ಉದ್ಧರಿಸಿದ್ದಾರೆ ವಿಜಯಧ್ವಜರು ಮತ್ತು ಯಾದವಾರ್ಯರು. ಕೋಶಗಳನ್ನು ನಾವು ಇವತ್ತು ಶಬ್ದಕಲ್ಪದ್ರುವ ಮೊದಲಾದ ಕೋಶ ತೆಗೆದು ನೋಡಿದರೂ ಕೂಡ ಅಲ್ಲಿ ತಾಯಿಯ ಸಹೋದರಿಯ ಮಕ್ಕಳು, ಸೋದರ ಮಾವನ ಮಕ್ಕಳು, ತಾಯಿಯ ಸಹೋದರಿಯ ಮಕ್ಕಳು, ತಂದೆಯ ಸಹೋದರಿ ಮಕ್ಕಳು, ನಾನು ಸ್ವಲ್ಪ ಹೇಳಿದ್ದು ವ್ಯತ್ಯಾಸ ಆಗಿರಬಹುದು. ತಂದೆಯ ಸಹೋದರಿಯ ಮಕ್ಕಳು, ತಾಯಿಯ ಸಹೋದರಿಯ ಮಕ್ಕಳು, ಸೋದರ ಮಾವನ ಮಕ್ಕಳು, ಇಷ್ಟೆಲ್ಲ ಅರ್ಥಗಳು ಕೋಶದಲ್ಲಿ ಕಾಣಿಸ್ತವೆ. ಆದರೆ ಮಗ ಅನ್ನುವ ಅರ್ಥ ಮಾತ್ರ ಅಲ್ಲೆಲ್ಲೂ ಕಾಣಿಸೋದಿಲ್ಲ. ಇಂಥದ್ದೊಂದು ಅಪರೂಪದ ಕೋಶವನ್ನು ವಿಜಯಧ್ವಜರು ಮತ್ತು ಯಾದವಾರ್ಯರು ಉದ್ಧರಿಸಿದ್ದಾರೆ. ಹೀಗೆ ಶಿಬಿರಕ್ಕೆ ಕರ್ಕೊಂಡು ಬಂದ. ಅಥೋಪತ್ಯ ಸ್ವಶಿಬಿರಂ ಗೋವಿಂದ ಪ್ರಿಯ ಸಾರಥಿ ನಿವೇದಯತ್ತಂ ಪ್ರಿಯಾಯೈ ಶೋಚಂತ್ಯಾಹ ಆತ್ಮಜಾನ್ ಹತಾನ್. ತನ್ನ ಮಕ್ಕಳನ್ನು ಕಳ್ಕೊಂಡು ಗೋಳಾಡ್ತಾ ಇದ್ದಲ್ಲ ಈ ದ್ರೌಪದಿ, ಅವಳಿಗೆ ಎದುರಿಗೆ ತನ್ನ ಮಕ್ಕಳನ್ನು, ಈ ಅಶ್ವತ್ಥಾಮನನ್ನು ತಂದು ತೋರಿಸಿದ. ತಥಾಹೃತಂ ಪಶುವತ್ ಪಾಶಬದ್ಧಂ ಅವಾಂಗ್ಮುಖಂ ಕರ್ಮಜುಗುಪ್ಸಿತೇನ ನಿರೀಕ್ಷ್ಯ ಕೃಷ್ಣಾಪಕೃತಂ ಗುರೋಸ್ಸುತಂ ವಾಮಸ್ವಭಾವ ಕೃಪಯ ನನಾಮ. ಅಂಥ ಒಂದು ದುಃಖದ ಪರಿಸ್ಥಿತಿಯಲ್ಲೂ ಕೂಡ ದ್ರೌಪದಿ ತನ್ನ ಸಮಚಿತ್ತವನ್ನು ಕಳ್ಕೊಳ್ಳಿಲ್ಲ, ತನ್ನ ಧಾರ್ಮಿಕ ಸ್ವಭಾವವನ್ನು ಕಳ್ಕೊಳ್ಳಿಲ್ಲ. ಸ್ತ್ರೀಯಾಗಿ ತನ್ನ ಕರುಣೆಯ ಸ್ವಭಾವವನ್ನು ಕೂಡ ಅವಳು ಕಳ್ಕೊಳ್ಳಿಲ್ಲ. ಪಶುವತ್ ಪಾಶಬದ್ಧಂ, ಒಂದು ಪಶುವನ್ನು ಹಗ್ಗದಿಂದ ಕಟ್ಟಿ ಎಳ್ಕೊಂಡು ಬರುವಂತೆ ಕಳ್ಕೊಂಡು ಬರ್ತಿದ್ದಾರೆ. ಅವಾಂಗ್ಮುಖಂ, ತಾನು ಮಾಡಿದ ಒಂದು ಕೆಟ್ಟ ಕೆಲಸ ಏನಿತ್ತು ಆ ಕೆಲಸದ ದೋಷದಿಂದಾಗಿ, ಆ ನೀಚ ಕೆಲಸದಿಂದಾಗಿ ತಲೆ ತಗ್ಗಿಸಿದ್ದಾನೆ, ಅಪಕಾರ ಮಾಡಿದ್ದಾನೆ. ಆದರೆ ಇವಳು ವಾಮ ಸ್ವಭಾವ, ತುಂಬ ಸರಳವಾದ ಸ್ವಭಾವ ಉಳ್ಳವಳು, ಸಹೃದಯ ಸ್ವಭಾವ ಉಳ್ಳವಳು, ತನ್ನ ದುಃಖವನ್ನು ಇನ್ನೊಬ್ಬರ ದುಃಖವನ್ನು ಸಮಾನವಾಗಿ ಕಾಣುವಂಥ ಸ್ವಭಾವ ಇದ್ದವಳು. ಅವಳು ಅವನಿಗೆ ನಮಸ್ಕಾರ ಮಾಡಿದ್ಲಂತೆ. ಅವನಿಗೆ ನಮಸ್ಕಾರ ಮಾಡಿ ಅವಳು ಏನು ಹೇಳಿದ್ಲು?
ಆ ಹೇಳುವ ಮಾತು ತುಂಬ ಚೆನ್ನಾಗಿದೆ. ಉವಾಚ ಅಸಹಂತ್ಯಸ್ಯ ಬಂಧನಾನಯನಂ ಸತಿ ಮುಚ್ಯತಾಮೇಷಃ ಬ್ರಾಹ್ಮಣೋ ನಿತರಾಂ ಗುರು. ಈತ ಮೂಲಭೂತವಾಗಿ ಬ್ರಾಹ್ಮಣ, ಗುರು. ಬ್ರಾಹ್ಮಣನು ವರ್ಣದಲ್ಲಿ ಹುಟ್ಟಿದವನಾದ್ರಿಂದಲೇ ನಮಗೀತ ಗುರು. ಅದರಲ್ಲಿ ಗುರುಪುತ್ರನಾದ್ದರಿಂದಲಂತೂ ಗುರು ಆಗೇ ಆಗಿದ್ದಾನೆ. ಅವನನ್ನು ಬಂಧಿಸಿ ಎಳ್ಕೊಂಡು ಬಂದದ್ದು ಈಕೆಗೆ ಸರಿ ಕಾಣಲಿಲ್ಲ, ಸಹಿಸ್ಲಿಕ್ಕಾಗಲಿಲ್ಲ. ಬಿಟ್ಟುಬಿಡಿ ಈತನನ್ನ ಅಂತ ಅವಳು ಹೇಳಿದ್ಲು. ಸರಹಸ್ಯೋ ಧನುರ್ವೇದ ಸವಿಸರ್ಗೋಪಸಂಯಮ ಅಸ್ತ್ರಗ್ರಾಮಂ ಚ ಭವತ ಶಿಕ್ಷಿತೋ ಯದನುಗ್ರಹಾತ್ ಸಯೇಷ ಭಗವಾನ್ ದ್ರೋಣ ಪ್ರಜಾರೂಪೇಣ ವರ್ತತೆ ತಸ್ಯಾತ್ಮನೋರ್ಧಂ ಪತ್ನ್ಯಾಸ್ತೆ ನಾನ್ವಗಾತ್ ವೀರಸೂಹು ಕೃಪಿ. ಅವಳದು ವಾಮ ಸ್ವಭಾವ, ತುಂಬ ಸುಂದರವಾದಂಥ ಶೋಭನವಾದ ಸ್ವಭಾವ. ಆ ಸ್ವಭಾವಕ್ಕನುಸಾರವಾಗಿ ಹೀಗೆ ಮಾತಾಡಿದ್ಲಂತೆ. ಏನು ಮಾತಾಡಿದ್ಲು? ಅರ್ಜುನನಿಗೆ ಹೇಳಿದ್ಲು, ಸರಹಸ್ಯೋ ಧನುರ್ವೇದ, ಧನುರ್ವೇದದ ಎಲ್ಲ ರಹಸ್ಯಗಳನ್ನು ಕೂಡ ನೀನು ಈ ದ್ರೋಣನಿಂದ ಅಧ್ಯಯನ ಮಾಡಿದ್ದೆ. ಸ ವಿಸರ್ಗ ಉಪಸಂಯಮ, ಅದನ್ನು ಅಸ್ತ್ರ ಪ್ರಯೋಗ ಹೇಗೆ ಮಾಡಬೇಕು, ಅದ್ರ ಉಪಸಂಹಾರ ಹೇಗೆ ಮಾಡಬೇಕು, ಇದೆಲ್ಲವನ್ನೂ ಕೂಡ ನೀನು ಕಲ್ತ್ಕೊಂಡಿದ್ದೆ. ಇದೆಲ್ಲವನ್ನೂ ನೀನು ಕಲ್ತದ್ದು ಈ ದ್ರೋಣನಿಂದಲೇ. ದ್ರೋಣ ಈ ಅಶ್ವತ್ಥಾಮನ ತಂದೆ. ಸ ರಹಸ್ಯ ಸ ವಿಸರ್ಗ ಉಪಸಂಯಮ. ವಿಸರ್ಗ ಅಂದರೆ ಪ್ರಯೋಗ ಅಂತ ಅರ್ಥ, ಉಪಸಂಯಮ ಅಂದರೆ ಅದನ್ನು ಸಂಹಾರ ಮಾಡೋದು ಅಂತ ಅರ್ಥ. ಅಸ್ತ್ರಗ್ರಾಮ, ಅಸ್ತ್ರಗ್ರಾಮಶ್ಚ ಭವತ, ಅಸ್ತ್ರಗ್ರಾಮಂಚ ಭವತ ಅಂತಿದ್ರೆ ಅದನ್ನು ತಿದ್ಕೊಳ್ಬೇಕು. ಅಸ್ತ್ರಗ್ರಾಮಶ್ಚ ಭವತ ಅಂತ ಪಾಠ ಹೆಚ್ಚು ಯೋಗ್ಯ. ಅಲ್ಲಿ ಸ ರಹಸ್ಯ ಅಂದರೆ ಕೀಲಕ, ಕೀಲಕ ಅಂತ ಅದಕ್ಕೊಂದು ಅರ್ಥ ಬರೆದಿದ್ದಾರೆ. ಈ ಒಂದು ಯಾವುದೋ ಮಂತ್ರವನ್ನು ನೋಡಿದಾಗ ನಾವು ಬೀಜಂ ಕೀಲಕಂ ಅಂತ ಹೀಗೆಲ್ಲ ಅನೇಕ ಸಂಗತಿಗಳಿರ್ತವೆ. ಮಂತ್ರವನ್ನು ಪಠನ ಮಾಡುವುದಕ್ಕಿಂತ ಮುಂಚೆ ಶಂ ಬೀಜಂ ಶಂ ಕೀಲಕಂ ಸ್ವಾಹ ಶಕ್ತಿ ಅಂತ ಹೀಗೆಲ್ಲ ನಾನಾ ಥರದಗಳನ್ನು ಅಲ್ಲಿ ಪ್ರಯೋಗ ಮಾಡ್ತಿರ್ತೇವೆ. ಆ ಥರದ್ದೊಂದು ಕೀಲಕ ಅಥವಾ ಒಟ್ಟಾರೆ ಯಾವುದೇ ರಹಸ್ಯ ಅಂತ ಅದರ ತಾತ್ಪರ್ಯ. ಇಂಥ ಮಂತ್ರವನ್ನ, ಇಡೀ ಧನುರ್ವೇದವನ್ನ ಅರ್ಜುನ ನೀನು ಅಧ್ಯಯನ ಮಾಡಿದ್ಯಾರಿಂದ? ಇದೆಲ್ಲವನ್ನು ನೀನು ದ್ರೋಣನಿಂದ ಅಧ್ಯಯನ ಮಾಡಿದೆ. ಆ ದ್ರೋಣ ಇವತ್ತು ನಮ್ಮ ಎದುರಿಗಿಲ್ಲ, ಆದರೆ ತನ್ನ ಮಗನ ರೂಪದಿಂದ ಆತ ನಮ್ಮ ಎದುರಿಗಿದ್ದಾನೆ. ಆತ್ಮಾವೈ ಪುತ್ರನಾಮಾಸಿ ಅಂತ ಕೌಶೀತಕಿ ಅನ್ನುವ ಒಂದು ಉಪನಿಷತ್ತನ್ನು ವೀರರಾಘವರು ಮತ್ತು ರಾಧಾಕೃಷ್ಣರು ಉದ್ಧರಿಸ್ತಾರೆ. ತಂದೆ ತಾನೇ ಮಗನ ರೂಪದಿಂದ ಜನಿಸ್ತಾನೆ ಅಂತ. ತಂದೆ ಆತ್ಮದ ಒಂದು ಅಂಶ ಮಗ ಅಂತ ಅರ್ಥ ಅಲ್ಲ, ತಂದೆ ಒಂದು ಭಾಗ, ದೇಹದ ಒಂದು ಭಾಗ ಅಂತ ಹೀಗೆ ಅರ್ಥ ಅಷ್ಟೇ. ತಂದೆ ತೇಜಸ್ಸಿನಿಂದ ಮಗ ಹುಟ್ಟಿರೋದ್ರಿಂದ ಮಗನನ್ನಾಗಲಿ ಮಗಳನ್ನಾಗಲಿ ಹೀಗೆ ತಂದೆಯೇ ಮಗ ಅಂತ ಉಲ್ಲೇಖ ಮಾಡೋದು ಶಾಸ್ತ್ರದಲ್ಲಿ ಇದೆ. ಆ ಉಪನಿಷತ್ತನ್ನು, ಆ ಒಂದು ಮಾತನ್ನು ನಾವು ಕೇಳಿದ್ವಿ, ಆತ್ಮಾವೈ ಪುತ್ರನಾಮಾಸಿ ಅಂತ. ಅದು ಕೌಶೀತಕಿ ಉಪನಿಷತ್ತು. ಅಲ್ಲಿ ಅದನ್ನು ಇಬ್ಬರು ವ್ಯಾಖ್ಯಾನಕಾರರು ಉದ್ಧರಿಸಿದ್ದಾರೆ. ಸಯೇಷ ಭಗವಾನ್ ದ್ರೋಣ ಪ್ರಜಾರೂಪೇಣ ವರ್ತತೆ. ಅಂಥ ದ್ರೋಣರು ಇವತ್ತು ನಮ್ಮ ಎದುರಿಗೆ ಈ ಮಗನ ರೂಪದಲ್ಲಿದ್ದಾರೆ. ವಿಜಯಧ್ವಜರು ಆ ಉಪನಿಷತ್ತನ್ನು ಉದ್ಧರಿಸಿದ್ದಾರೆ. ಕೌಶೀತಕಿ ಉಪನಿಷತ್ತು ಅಂತ ಅವರು ಹೇಳಿಲ್ಲ ಅಷ್ಟೆ. ತಸ್ಯ ಆತ್ಮನಃ ಅರ್ಧಂ ಪತ್ನ್ಯಾಸ್ತೆ. ಆ ದ್ರೋಣರು ಇವತ್ತಿಲ್ಲ, ಮಗ ಇದ್ದಾನೆ. ಹಾಗೆ ದ್ರೋಣರ ಅರ್ಧವಾದಂಥ ಈ ಕೃಪಿನೂ ಕೂಡ ಇದ್ದಾಳೆ. ಗೌತಮಿ ಅಂತ ಅವಳನ್ನು ಹಿಂದೊಂದು ಶಬ್ದದಿಂದ ಕರೆದಿದ್ದಾರೆ, ಗೌತಮ ಗೋತ್ರದಲ್ಲಿ ಹುಟ್ಟಿದವಳು ಅನ್ನೋ ಕಾರಣಕ್ಕಾಗಿ. ಹೀಗೆ ಆ ದ್ರೋಣನ ಒಂದು ಅರ್ಧ ಭಾಗವಾದಂಥ ದ್ರೌಪದಿ ಕೂಡ ಇದ್ದಾಳೆ. ಅರ್ಧೋವ ಏಷ ಆತ್ಮನೋ ಯತ್ ಪತ್ನಿ ಅಂತ ಒಂದು ಉಪನಿಷತ್ತನ್ನು ಕೂಡ ಯಾದವಾರ್ಯರು ಉದ್ಧರಿಸಿದ್ದಾರೆ. ಪತ್ನಿಯ ನೋಡಿ ಏನಿದ್ದಾಳೆ ಅವಳು ನಮ್ಮದೊಂದು ಅರ್ಧ ಭಾಗನೇ ಸರಿ ಅಂತ. ಅದು ಕೂಡ ಒಂದು ತೈತ್ರಿಯ ಬ್ರಾಹ್ಮಣದಲ್ಲಿ ಬಂದದ್ದು ಅಂತ ಸಂಖ್ಯೆ ಕೊಟ್ಟಿದ್ದಾರೆ. ಅವರು
ವ್ಯಾಖ್ಯಾನ ಮಾಡುವವರು ಆ ಉಪನಿಷತ್ತು ಯಾವ ಉಪನಿಷತ್ತು ಎಲ್ಲಿ ಬಂದದ್ದು ಅಂತ ನಾವು ಹೇಳಿದ್ರೋ ಇಲ್ಲೋ ಗೊತ್ತಿಲ್ಲ. ಅಂತೂ ಮುದ್ರಿಸುವವರಂತೂ ಈ ಆತ್ಮಾವೈ ಪುತ್ರನಾಮಾಸಿ ಅನ್ನೋದನ್ನು ಕೌಶೀತಕಿ ಉಪನಿಷತ್ತು ಅದರಲ್ಲಿ 2:11 2ನೇ ಅಧ್ಯಾಯ 11ನೇ ಮಂತ್ರ ಅಂತ ಹೀಗಿದ್ದಿರಬೇಕು, ಅದನ್ನು ಉದ್ಧರಿಸಿದ್ದಾರೆ. ಅರ್ಧೋವ ಏಷ ಆತ್ಮನಃ ಯತ್ ಪತ್ನಿ, ಪತ್ನಿ ಅನ್ನುವವಳು ಈ ನಮ್ಮ ಒಂದು ಅರ್ಧ ಭಾಗವೇ. ಇದು ತೈತ್ರಿಯ ಬ್ರಾಹ್ಮಣ ಅಲ್ಲಿ 3:3:3 ಅಂತ ಕೊಟ್ಟಿದ್ದಾರೆ. ಯಾರಾದರೂ ಇದನ್ನು ಉಲ್ಲೇಖ ಮಾಡುವವರು ನೋಡುವವರು ಅಲ್ಲಿ ತೆಗೆದು ನೋಡುವವರು ಮುಂದೆ ತೆಗೆದು ನೋಡಬಹುದು. ತಸ್ಯಾತ್ಮನೋರ್ಧಂ ಯತ್ ಪತ್ನಿ ಆಸ್ತೆ ನಾನ್ವಗಾದ್ ವೀರಸೂಹು ಕೃಪಿ. ಇಂಥ ವೀರಪುತ್ರ ಒಬ್ಬ ಇದ್ದಾನೆ, ಅವನಿಗಾಗಿ ನಾನು ಬದುಕಬೇಕು ಅಂತ ಅವಳು ತನ್ನ ಗಂಡನ ಜೊತೆಗೆ ಸಹಗಮನ ಮಾಡಲಿಲ್ಲ. ನಮ್ಮ ಜೊತೆಗೆ ಇದ್ದಾಳೆ ಇವತ್ತಿಗೂ ಕೂಡ. ನಾನು ಭರ್ತರಿ ಮೃತೆ ಸತಿ ಸಾ ಕಥಂ ತಿಷ್ಠತಿ, ಗಂಡ ಹೋದಾಗ ತಾನು ಹೋಗಬೇಕಾಗಿತ್ತಲ್ವ ಅಂದರೆ ಅವಳು ಹೋಗಲಿಲ್ಲ. ಆ ಗಂಡನ ಜೊತೆಗೆ ತಾನು ಇರಬೇಕು ಅಂತ ಅವಳು ಗಂಡ ಹೋದ್ಮೇಲೂ ಕೂಡ ಮಗನನ್ನು ಸರಿದಾರಿಯಲ್ಲಿ ಇಟ್ಕೊಳ್ಬೇಕು, ಆ ಮಗನಿಗಾಗಿ ತಾನು ಇರಬೇಕು ಅಂತ ಅವಳು ಕೂಡ ಇದ್ದಾಳೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಅಶ್ವತ್ಥಾಮ ಮತ್ತು ಕೃಪಿ ಏನಿದ್ದಾರೆ ಅವರು ದ್ರೋಣನ ಪ್ರತಿನಿಧಿಗಳಾಗಿದ್ದಾರೆ ಇವತ್ತು. ತದ್ಧರ್ಮಜ್ಞ ಮಹಾಭಾಗ ಭವದ್ಭಿಃ ಕೌರವಂ ಕುಲಂ ವೃಜನಂ ನಾರ್ಹತಿ ಪ್ರಾಪ್ತಂ ಪೂಜ್ಯಂ ವಂದ್ಯಂ ಅಭೀಕ್ಷ್ಣಶಃ. ನೀವೆಲ್ಲ ಧರ್ಮಜ್ಞರು, ದ್ರೌಪದಿ ತನ್ನ ಗಂಡಂದ್ರಿಗೆ ಹೇಳಿದ್ಲು, ನೀವೆಲ್ಲರೂ ಧರ್ಮಶಾಲಿಗಳಾದವರು, ಧರ್ಮ ಏನು ಅಂತ ನಿಮಗೆ ಗೊತ್ತು. ಈ ಕುರುಕುಲಕ್ಕೆ ನಮಗೆ ಯಾವುದೇ ರೀತಿಯಾದ ಒಂದು ವೃಜಿನ ಕಳಂಕ ತಟ್ಟದೇ ಇಲ್ಲಿ. ಪೂಜ್ಯಂ ವಂದ್ಯಂ ಅಭೀಕ್ಷ್ಣಶಃ. ಈ ನಮ್ಮ ಕುರುಕುಲ ಇದು ಈವರೆಗೆ ಎಲ್ಲರ ಗೌರವಾದರುಗಳಿಗೆ ಪಾತ್ರವಾದದ್ದು. ಅಂಥ ಕುರುಕುಲಕ್ಕೆ ಬ್ರಾಹ್ಮಣನನ್ನು ಕೊಂದರು ಹಾಕಿದ್ರು ಇವರು ಅಂತ ಒಂದು ಕಳಂಕ ತಟ್ಟದೇ ಇಲ್ಲಿ ಅಂತ ಅದರ ತಾತ್ಪರ್ಯ. ಕೌರವಂ ಕುಲಂ ಅಂತ ಅಲ್ಲೊಂದು ಪಾಠ ಇದೆ. ಈಗ ನಾವು ನೋಡ್ತಿರುವ ಪಾಠದಲ್ಲೆಲ್ಲ ಕೌರವಂ ಕುಲಂ, ಕುರುಕುಲಕ್ಕೆ ಇಂಥದ್ದೊಂದು ಕಳಂಕ ತಟ್ಟದೆ ಇಲ್ಲಿ ಅಂತ ದ್ರೌಪದಿ ಹೇಳಿದ್ಲು ಅಂತ. ಇಲ್ಲೆಲ್ಲ ಕಡೆ ಕೆಲವು ಕಡೆ ಗೌರವಂ ಕುಲಂ ಅಂತ ಹೀಗೆ ಮಾತಿದೆ. ಗೌರವಂ ಕುಲಂ ಅಂದರೆ ಗುರುಗಳ ಕುಲ ಅಂತ ಉಳಿದವರು ಅರ್ಥ ಮಾಡಿದ್ದಾರೆ. ಗುರು ಅಂದರೆ ಅಶ್ವತ್ಥಾಮ, ಗುರು ಅಂದರೆ ದ್ರೋಣ, ಆ ದ್ರೋಣನ ಕುಲ ಅಂತ. ಈ ದ್ರೋಣನ ಕುಲಕ್ಕೆ ಒಂದು ವೃಜಿನ ಅಂದರೆ ಪಾಪ ಅಲ್ಲ, ದುಃಖ. ವೃಜಿನ ಅನ್ನೋ ಶಬ್ದಕ್ಕೆ ಪಾಪ ಅಂತನೂ ಅರ್ಥ ಇದೆ, ಒಂದು ದುಃಖ ಅಂತನೂ ಅರ್ಥ ಆಗೋ ಸಾಧ್ಯತೆ ಇದೆ. ಆದ್ದರಿಂದ ಉಳಿದವರೆಲ್ಲ ಅದಕ್ಕೆ ದುಃಖ ಅಂತ ಹೀಗೆ ಅರ್ಥ ಮಾಡಿದ್ದಾರೆ. ವೀರರಾಘವರು ವಿಶೇಷವಾಗಿ ಹಾಗೆ ಮಾಡಿದ್ದಾರೆ. ಗೌರವಂ ಕುಲಂ ಗುರೋಹ ಸಂಬಂಧಿ ಕುಲಂ, ವೃಜಿನಂ ಅಂದರೆ ದುಃಖಂ. ನಮ್ಮ ಗುರುವಿನ ವಂಶಕ್ಕೆ ಅಂಥ ಒಂದು ದುಃಖ ತಟ್ಟದೇ ಇರಲಿ. ಯಾಕೆಂದರೆ ಆ ಗುರುವಿನ ವಂಶ ಪೂಜ್ಯಂ ವಂದನೀಯಂಶ. ಈ ನಮ್ಮ ಗುರುಗಳು ದ್ರೋಣರಾದ್ದರಿಂದ ಅವರ ವಂಶ ನಮಗೆ ಯಾವತ್ತೂ ಕೂಡ ಪೂಜ್ಯ, ಅದಕ್ಕೆ ನಾವು ನಮಸ್ಕಾರ ಮಾಡಬೇಕು. ಗುರುವಿನ ವಂಶದಲ್ಲಿ ಬಂದವರು ಎಲ್ಲಿಗೂ ಕೂಡ ನಮಸ್ಕಾರ ಮಾಡಬೇಕು. ಆದ್ದರಿಂದ ಅಂಥ ಕುಲಕ್ಕೆ ನಮಗೆ ಯಾವುದೇ ರೀತಿಯಾದಂಥ ದುಃಖವನ್ನು ತಂದೊಡ್ಡುವುದು ಯೋಗ್ಯ ಅಲ್ಲ. ಆದ್ದರಿಂದ ನೀವು ಈ ಬ್ರಾಹ್ಮಣನನ್ನು ಕೊಂದು ಆ ಗುರುವಿನ ವಂಶಕ್ಕೆ ದುಃಖ ತಂದೊಡ್ಡಬೇಡಿ, ಹಾಗೆ ನಮ್ಮ ವಂಶಕ್ಕೆ ಕಳಂಕ ತಂದೊಡ್ಡಬೇಡಿ ಅಂತ ಅವಳ ತಾತ್ಪರ್ಯ ಈಗ ಕಾಣಿಸ್ತದೆ. ಇಲ್ಲಿ ಒಂದು ಸಂಗತಿ ನಾವು ಗಮನಿಸಬೇಕು. ಕೌರವಂ ಕುಲಂ ಅಂತ ವಿಜಯಧ್ವಜರು ಮತ್ತು ಯಾದವಾರ್ಯರು ಅರ್ಥ ಇಟ್ಕೊಂಡಿದ್ದಾರೆ. ಈ ಕೌರವಂ ಕುಲಂ ಅನ್ನೋ ಪಾಠ ಸರಿಯೋ ಗೌರವಂ ಕುಲಂ ಅನ್ನೋ ಪಾಠ ಸರಿಯೋ ಅಂತ ಈಗ ಒಂದು ಜಿಜ್ಞಾಸೆ ನಾವು ಮಾಡಬೇಕಾಗ್ತದೆ. ನನಗೇನು ಯಾದವಾರ್ಯರು ಮತ್ತು ವಿಜಯಧ್ವಜರು ಕೌರವಂ ಕುಲಂ ಅಂತ ಹೇಳಿದ್ರು ಕೂಡ, ಕುರುಗಳಿಗೆ ಸಂಬಂಧಪಟ್ಟ ಕುಲ ಇದು ಅಂತ ಹೇಳಿದ್ರು ಕೂಡ, ಗೌರವಂ ಕುಲಂ ಅಂತೇನು ಉಳಿದವರು ಹೇಳಿದ್ದಾರೆ ಆ ಪಾಠ ಸರಿ ಅಂತ ಕಾಣಿಸ್ತದೆ. ವಿಜಯಧ್ವಜರು ಮತ್ತು ಯಾದವಾರ್ಯರು ಹೀಗೆ ಹೇಳಿದ ಮೇಲೂ ಕೂಡ
ಕೌರವಂ ಕುಲಂ ಅನ್ನೋದ್ರ ಬದಲಾಗಿ ಗೌರವಂ ಕುಲಂ ಅಂತಲೇ ಆಗಿರಬೇಕು ಅಂತ ಹೇಗೆ ನೀವು ಭಾವಿಸ್ತೀರಿ ಅಂತ ಯಾರ್ಯಾರಿಗಾದರೂ ನನ್ನ ಬಗ್ಗೆ ಒಂದು ಸಂಶಯ, ನಾನು ಯಾಕೆ ಹೀಗೆ ಅರ್ಥ ಮಾಡ್ತಿದ್ದೀನಿ ಅಂತ ಒಂದು ಸಂಶಯ ಬರಬಹುದು. ಅದು ಹಾಗೆ ನಾವು ವಿಚಾರ ಮಾಡಿ ಉಪಯೋಗ ಇಲ್ಲ. ವಿಜಯಧ್ವಜರು, ಯಾದವಾರ್ಯರು, ನಮ್ಮ ಪರಂಪರೆಯವರು, ಅವರು ಇಟ್ಕೊಂಡ ಪಾಠವೇ ಸರಿ, ಉಳಿದವರು ಇಟ್ಕೊಂಡ ಇಟ್ಕೊಂಡ ಪಾಠ ಅಷ್ಟು ಯೋಗ್ಯ ಅಲ್ಲ ಅಂತ ನಾವು ಹೀಗೆ ಭಾವಿಸೋದು. ನಾವು ಹಾಗೆ ಭಾವಿಸ್ಲಿಕ್ಕೆ ಶುರು ಮಾಡಿದರೆ ನಮ್ಮ ವಿಮರ್ಶೆಯ ಪ್ರವೃತ್ತಿಯೇ ಕುಂಠಿತ ಆಗಿಬಿಡ್ತದೆ. ಆದ್ದರಿಂದ ಹಾಗೆ ನಾನು ಸಾಮಾನ್ಯವಾಗಿ ಆಲೋಚನೆ ಮಾಡೋದಿಲ್ಲ. ಆದರೆ ನನ್ನ ಆಲೋಚನೆಯನ್ನು ನೀವು ಸ್ವೀಕಾರ ಮಾಡಬೇಕಾಗಿಲ್ಲ, ನಿಮಗದು ಗೊತ್ತಿರಲಿ. ಯಾಕೆ ಗೌರವಂ ಕುಲಂ ಅಂತ ಮಾಡಿದ್ದೀನಿ ಅಂದರೆ, ಪೂಜ್ಯಂ ವಂದ್ಯಂ, ನಮಗದು ನಮಸ್ಕಾರಕ್ಕೆ ಯೋಗ್ಯ, ಪೂಜ್ಯ ಅಂತ ಬಂದಿದೆ. ಪೂಜ್ಯ ಅಂದರೆ ಪೂಜೆಗೆ ಯೋಗ್ಯ, ಮತ್ತು ವಂದ್ಯ ಅಂದರೆ ನಮಸ್ಕಾರಕ್ಕೆ ಯೋಗ್ಯ, ಹೀಗೆ ಬಂದಿದೆ. ಆದ್ದರಿಂದ ವಂದನೆಗೆ ಯೋಗ್ಯವಾದ್ದು, ನಮ್ಮ ಕುಲ ವಂದನೆಗೆ ಯೋಗ್ಯವಾದ್ದು ಅಂತ ದ್ರೌಪದಿ ಹೇಳ್ಕೊಂಡಿರ್ಲಿಕ್ಕಿಲ್ಲ. ಅದು ಹೇಳಿದ್ರೆ ತಪ್ಪೇನಲ್ಲ. ನಮ್ಮ ಕುಲಕ್ಕೂ ಕೂಡ ಉಳಿದವರು ನಮಸ್ಕಾರ ಮಾಡ್ತಾರೆ, ಗೌರವ ಕೊಡ್ತಾರೆ ಅಂತ. ಆದರೂ ಈ ಮಾತುಗಳನ್ನು ಗಮನಿಸಿದರೆ ನಾವು ಗುರುಕುಲಕ್ಕೆ ಪೂಜೆ ಸಲ್ಲಿಸಬೇಕು, ಅವರಿಗೆ ವಂದನೆ ಸಲ್ಲಿಸಬೇಕು ಅಂತ ಅವಳು ಹೇಳುವುದು ಹೆಚ್ಚು ಯೋಗ್ಯವಾಗಿ ಕಾಣಿಸ್ತದೆ. ಆದ್ದರಿಂದ ಗೌರವಂ ಕುಲಂ, ಗುರುಕುಲ ಅನ್ನುವ ಪಾಠವೇ ಹೆಚ್ಚು ಯೋಗ್ಯವಾಗಿ ಕಾಣಿಸ್ತದೆ. ಈ ವೃಜಿನ ಅನ್ನೋ ಶಬ್ದಕ್ಕೆ ಪಾಪ ಅಂತನೂ ಅರ್ಥ ಕಾಣಿಸ್ತದೆ, ಹಾಗೆ ದುಃಖ ಅಂತನೂ ಅರ್ಥ ಕಾಣಿಸ್ತದೆ. ಕುರುಗಳ ಕುಲ ಅಂತ ಇಟ್ಕೊಂಡಾಗ ಅದಕ್ಕೆ ಪಾಪ ಅಂತ ಅರ್ಥ ಆಗ್ತದೆ. ಅಶ್ವತ್ಥಾಮನ ವಧೆ ಮಾಡಿದರೆ ಕೌರವರ ಕುಲಕ್ಕೆ ಪಾಪ ತಟ್ಟುತ್ತದೆ ಅಂತ. ಆದರೆ ಗುರುಗಳ ಕುಲ ಅಂತ ಅರ್ಥ ಇಟ್ಕೊಂಡ ಅವಾಗ ಅದಕ್ಕೆ ದುಃಖ ಅಂತ ಅರ್ಥ ಆಗ್ತದೆ. ಹೀಗೆ ಕೋಶಗಳಲ್ಲೂ ಕೂಡ ಬೇರೆ ಬೇರೆ ಥರದ ಅರ್ಥಗಳು ಕಾಣಿಸ್ತವೆ. ಆದರೂ ಕೂಡ ಪಾಪ ಅನ್ನೋ ಅರ್ಥವೇ ಹೆಚ್ಚು ಕಾಣಿಸ್ತದೆ ಕೋಶದಲ್ಲಿ. ನಾವು ಶಬ್ದಕಲ್ಪದ್ರುಮ, ವಾಚಸ್ಪತ್ಯ ಮೊದಲಾದ ಕೋಶಗಳನ್ನು ಗಮನಿಸಿದರೆ ಅಲ್ಲಿ ಪಾಪ ಅಂತಲೇ ಹೆಚ್ಚು ಕಾಣಿಸ್ತದೆ, ದುಃಖ ಅಂತ ಅಲ್ಲಿ ಹೆಚ್ಚು ಕಂಡು ಬರೋದಿಲ್ಲ. ಆದರೂ ಈ ವ್ಯಾಖ್ಯಾನಕಾರರು ಮಾಡಿದ್ದಾರೆ. ನನಗನ್ಸಿದ್ದನ್ನು ಹೇಳಿದ್ದೀನಿ. ಗೌರವಂ ಇಟ್ಕೊಳ್ಬೇಕು, ಕೌರವಂ ಪಾಠ ಇಟ್ಕೋಬೇಕು ಅನ್ನುವುದನ್ನು ಸರಿಯಾಗಿ ನೀವು ಆಲೋಚನೆ ಮಾಡಿ ಅದನ್ನು ಅದ್ರ ಬಗ್ಗೆ ನೀವು ನಿರ್ಧಾರ ತಗೊಳ್ಬೇಕು. ನನ್ನ ಆಲೋಚನೆ, ನನ್ನ ವಿಚಾರ ಸರಣಿ ಅದನ್ನು ನೀವು ಒಪ್ಪಲೇಬೇಕಂತೇನಿಲ್ಲ ಅಂತ ಹೀಗೆ ಹೇಳಿದ್ದೇನೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. 46ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡೆ ಹೊಟ್ಟೆ ಹೊರೆವ, ವಿಷಯದಲ್ಲಿ ರಸಿಕನೆಂದು ಹೊಸಿಗೆ ಹಾಕಿದಿರೋ ಇನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀ ಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.